ಗಂಗಾವತಿ ನಗರದ ಸಂಕಲ್ಪ ಕಾಲೇಜಿನಲ್ಲಿ ಇತಿಹಾಸ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದ ಶ್ರೀ ಪಂಡರಿನಾಥ ಅಗ್ನಿಹೋತ್ರಿರವರು ಅನಾರೋಗ್ಯದಿಂದ ನವೆಂಬರ್ 30ರಂದು ನಿಧನರಾಗಿದ್ದು, ಇಂದು ಸಂಕಲ್ಪ ಕಾಲೇಜಿನಲ್ಲಿ ಸಂಕಲ್ಪ ಸಂಸ್ಥೆಯ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕ ವೃಂದದವರು ಶ್ರೀ ದಿವಂಗತ ಪಂಡರಿನಾಥ ಅಗ್ನಿಹೋತ್ರಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ವೇಳೆ ಸಂಕಲ್ಪ ಕಾಲೇಜಿನ ವಿದ್ಯಾರ್ಥಿಗಳು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವೃತ್ತದಿಂದ ದಿವಂಗತ ಶ್ರೀ ಪಂಡರಿನಾಥ ಅಗ್ನಿಹೋತ್ರಿ ಅವರ ಭಾವಚಿತ್ರವನ್ನು ಹಿಡಿದು ಕಾಲೇಜಿನವರೆಗೆ ಮೌನ ಮೆರವಣಿಗೆ ನಡೆಸಿದರು. ನಂತರ ಕಾಲೇಜಿನಲ್ಲಿ ದಿವಂಗತ ಪಂಡರಿನಾಥ ಅಗ್ನಿಹೋತ್ರಿ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ನುಡಿ ನಮನ ಸಲ್ಲಿಸಿದರು.
ಕೇಳು ಅಂತ ಹೇಳ್ತಿದ್ರು. ಈ ದಿನ ಅವರೇ ನಮ್ಮ ಜೊತೆಗಿಲ್ಲ. ಅವ್ರು ನಮ್ಮ ಜೊತೆಗೆ ಇರಲಾರದಕ್ಕೆ ತುಂಬ ದುಃಖ ಆಗ್ತಿದೆ. ಇಷ್ಟು ಹೇಳ್ಬೇಕು. ಎತ್ತ ಕರ್ಕೊಂಡು ಹೋಗುತ್ತೋ ಗೊತ್ತಿಲ್ಲ. ಮದುವೆಗೆ ಹೋಗಂದ್ರೆ ಮದುವೆಗೆ ಹೋಗ್ತೀವಿ, ಮದುವೆಗೆ ಹೋಗೋರು ಸ್ಮಶಾನಕ್ಕೆ ಹೋಗಂದ್ರೆ ಸ್ಮಶಾನಕ್ಕೆ ಹೋಗ್ತೀವಿ. ನಾನು ಪಾಂಡು ಅಂತ ಕರಿತಾ ಇದ್ದೀನಿ. ಕಾರಣ ಪಾಂಡು ಸರ್ ಅವರು ನನ್ನ ಸ್ಟೂಡೆಂಟ್ ಅಲ್ಲ, ಆದರೆ ನಾನು GHN ಕಾಲೇಜ್ನಲ್ಲಿ ಸರ್ವಿಸ್ ಮಾಡ್ತಾ ಇರುವಾಗ ಅವರು ಆರ್ಟ್ಸ್ ಕಾಲೇಜ್ನಲ್ಲಿ ಓದ್ತಾ ಇದ್ದರು. ನಮ್ಮ ಸ್ನೇಹಿತರು ಲೆಕ್ಚರರ್ ಆಗಿರೋದ್ರಿಂದ ಅವರು ಸ್ಟೂಡೆಂಟ್ ಆಗಿದ್ದಾಗೇ ನನಗೆ ಪರಿಚಯ ಇದ್ದರು, ಬಹಳ ಆತ್ಮೀಯ. ಆವಾಗ ಎಲ್ಲರೂ ಅವನಿಗೆ ಪಾಂಡು ಪಾಂಡು ಅಂತ ಕರಿತಾಯಿದ್ರು. ಹಾಗಾಗಿ ನಾವು ಪಂಡಿತನಾಥ್ ಅನ್ನೋದನ್ನು ಮರೆತುಬಿಟ್ಟಿದ್ವಿ. ಆನಂತರ ಅಗ್ನಿಹೋತ್ರಿ ಅದೆಲ್ಲ ಅಷ್ಟು ಸಜ್ಜನ ಸರಳ ಸ್ವಭಾವ. ನಮಗೆ ಸೀನಿಯರ್ ಇರೋದ್ರಿಂದ ಅತ್ಯಂತ ಗೌರವದಿಂದ, ಸರ್ ನಿಮ್ಮಂಥವರ ಸಲಹೆ ಬೇಕು, ನಿಮ್ಮಂಥವರ ಮಾರ್ಗದರ್ಶನ ಬೇಕು ಅಂತ ಹೇಳ್ತಾ ಇರುವಂಥ ಜ್ಞಾನಿ ಅಂತ. ಒಂದು ವಿಷಯ ಹೇಳ್ಬೇಕಂದ್ರೆ, ಈ ಕಾಲೇಜಲ್ಲಿ ಏನಾದರೂ ಕಾರ್ಯಕ್ರಮಗಳು ಆಗ್ತಾ ಇದ್ದರೆ ಪಾಂಡು ಸರ್ ಅವರ ಒತ್ತಾಯ ಹೆಚ್ಚಿರ್ತಿತ್ತು. ಅವ್ರು ಏನು ಹೇಳ್ತಿದ್ರೆ, ಏನ್ರಿ ವಿದ್ಯಾರ್ಥಿಗಳಂದ್ರೆ ಬರೀ ನಾಲ್ಕು ಗೋಡೆ ಮಧ್ಯೆ ಕುಂತು ಪಾಠ ಕೇಳೋರು ಅಷ್ಟೇನು, ಅವ್ರಿಗೆ ಕಲ್ಚರಲ್ ಪ್ರೋಗ್ರಾಮ್ ಇರಲಿ, ಪ್ರವಾಸ ಇರಲಿ, ಚಾರಣ ಇರಲಿ, ಪ್ರಿನ್ಸಿಪಾಲ್ರಿಗೆ ಜೋರಾಗಿ ಮತ್ತು ಮ್ಯಾನೇಜ್ಮೆಂಟ್ಗೆ ಯಾರಿಗೂ ಅಂಜಿ ಅಳಿಕೆ ನಡಿಬೇಕಂತ ಮನುಷ್ಯ ಸ್ವಭಾವನೂ ಅಲ್ಲ. ದಿಟ್ಟವಾಗಿ ಮಾತಾಡ್ತಕ್ಕಂಥ ಒಬ್ಬ ಇತಿಹಾಸ ಉಪನ್ಯಾಸಕರನ್ನು ನಾವೆಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಒಬ್ಬ ಸಹೋದ್ಯೋಗಿಯನ್ನು ಕಳ್ಕೊಂಡಿದ್ದೀವಲ್ಲ ಅಂತ ಬಹಳ ದುಃಖ ಆಗ್ತಾ ಇದೆ. ಪಾಂಡು ಸರ್ ಕೂಡ ಒಬ್ಬರು. ನಾನು 1986ರಲ್ಲಿ ಲೆಕ್ಚರ್ ಆದಾಗ ಅವರು ಇನ್ನೂ BA1 ರಾಮುಲು ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿದರು. ಅವರು ಅತ್ಯಂತ ಆತ್ಮೀಯರು. IAS ಮತ್ತು KS ಕೋಚಿಂಗ್ ಕೊಡ್ತಕ್ಕಂಥ SV ಪಾಟೀಲ್ ಅವರ ಆಪ್ತ ಬಳಗದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡು ನಮ್ಮ ಕಾಲೇಜಿಗೆ ಬಂದು, ಸರ್ ಜನರಲ್ ಕ್ಲಾಸ್ ತೊಗೊಳ್ತಾನೆ, ನಮ್ಮ ಕ್ಲಾಸ್ ಬಿಡ್ತಾರ ಸರ್ ಅಂತೇಳಿ ಇನ್ನೂ ಭಾಳ 35 ವರ್ಷಗಳ ಹಿಂದೆ ನಮಗೆ ಅವರಿಗೆ ಒಡನಾಟ ಇತ್ತು. ಆನಂತರ ನಿಜವಾಗಲೂ ಅವರು ಅತ್ಯಂತ ಸೌಹೃದಯ ವ್ಯಕ್ತಿಗಳು. ಏನ್ರಿ ಕಂಪ್ನಿ ಸರ್, ನೀವು ಆರಾಮಿದ್ದೀರಾ ಅಂತ ಬಂದು ಕೂಡಲೇ ಆಟೋ ತಗೊಂಡ್ಕೊಳ್ಳೆ ಬರೀ ಸರ್ ಅಂತ ಕರೀತಿದ್ದರು. ನಾವು ಕರ್ಕೊಂಬಂದು ಅವ್ರು ಕೂಡಿಸ್ತಿದ್ವಿ. ಆದರೆ ನಿಜವಾಗಲೂ ಅವರ ದೇಹ ವಜ್ಜೆ ಆಗಿದ್ರು ಕೂಡ ಅವರ ಮನಸ್ಸು ಮಾತ್ರ ಭಾಳ ಗೌರವವಾಗಿರ್ತಕ್ಕಂಥದ್ದು. ಅಂತಹ ವ್ಯಕ್ತಿ ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ, ನಮ್ಮ ಸಂಕಲ್ಪ ಪದವಿ ಪೂರ್ವ ಕಾಲೇಜಿಗೆ ಮತ್ತು ಡಿಗ್ರಿ ಕಾಲೇಜಿಗೆ ತುಂಬಲಾರದಂತ ಅಷ್ಟೇ. DVG ಅವರು ಮಾತಾಡ್ತಾ ಸಂಕಲಿತ ಬದುಕು ಜಟಕ ಬನ್ನಿ ಇದೇ ಅದರ ಸಹಾಯ ಮದುವೆಗೂ ಮಸಣಕ್ಕೂ ಹೋಗೆಂದ ಕಡೆ ಹೋಗ್ತೀಯದು ಮಂಕುತಿಮ್ಮ. ಸರ್ ನಮ್ಗೆ 2:50ಕ್ಕೆ ಒಂದು ಮೆಸೇಜ್ ಬಂತು, ಪಾಂಡು ಸರ್ ಇನ್ನಿಲ್ಲ ಅಂತೇಳಿ. ಮತ್ತೆ ಎಲ್ಲ ಉಪನ್ಯಾಸಕರು ಹೋಗಿ ಅವರಿಗೆ ಗೌರವವನ್ನು ಸಲ್ಲಿಸಿದ್ವಿ. ನನ್ನ 10 ವರ್ಷದ ಕೆರಿಯರ್ ಟೂರಲ್ಲಿ ಸುಮಾರು 8 ವರ್ಷಗಳ ಕಾಲ ಸ್ವೀಟ್ ತಂದ್ಕೊಟ್ಟವರು. ಈ ವರ್ಷ ನನಗೂ ಒಂದು ಕಡೆ ಮನಸ್ಸಲ್ಲಿ ಬೇಜಾರು, ಮತ್ತೊಂದು ಕಡೆ ದುಃಖ. ಈ ವರ್ಷ ಟೂರ್ ಹೊಂಟೀವಿ, ಆದರೆ ಸ್ವೀಟ್ ಇಲ್ಲ. ನನ್ನ ಕಣ್ಣಲ್ಲಿ ಒಂದು ಕಡೆ ನೀರು ಬರ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಮೊನ್ನೆ ಒಂದು ಕಡೆ ಕೂತ್ಕೊಂಡಾಗ ಅಂದರು, ಆರಾಮಿರ್ಲಿಲ್ಲ. ಸೋಮವಾರ ದಿವಸ ಅನ್ಸುತ್ತೆ, ಆರಾಮಿರ್ಲಿಲ್ಲ. ಏಯ್ ಗೌಡ್ರ, ಈ ವರ್ಷ ನಾ ಟೂರಿಗೆ ಬರಲ್ಲ ಅಂದರು. ಸರ್ ಟೂರಿಗೆ ಗಿಫ್ಟ್ ತರಕ್ಕಾಗಲ್ಲ ಅಂದರು. ಎದಕ್ಕೆ ಸರ್? ಇಲ್ಲ ಆರಾಮಿಲ್ಲ ಅದು. ಆಯ್ತು ಗುರುಗಳೇ, ನೀವು ಆರಾಮಿರ್ರಿ, ನೀವು ಮನೇಲಿದ್ರೂ ಪರವಾಗಿಲ್ಲ, ಚೆನ್ನಾಗಿರ್ರಿ, ನನಗೇನು ಸ್ವೀಟ್ ಅವಶ್ಯಕತೆ ಇಲ್ಲ, ನಿಮ್ಮ ಆಶೀರ್ವಾದ ಸಾಕಂತ. ಇಲ್ಲ, ನಾನು ಈ ಸಲ ಕೊಡೋಕ್ಕಾಗಲ್ಲ, ನನಗೆ ಈ ಸಲ ಸಮಸ್ಯೆ ಬೇರೆ ಅದಾವ ಅಂದರು. ಆಯ್ತು ಸರ್, ನಿಮ್ಗೆ ಯಾರು ತಮ್ಮ ಅಂತ ಹೇಳ ತೊಗೊಂಬರೋದು ಬೇಡ, ಈ ಸರ್ತ ನೀವು ದಯವಿಟ್ಟು ನೈಟು ಕೂಡ ಬರಬೇಡ್ರಿ ಅಂತ ಹೇಳಿ. ಅದೇ ನಿಜ ಆಯಿತು ಏನೋ ಗೊತ್ತಿಲ್ಲ. ಶಿಕ್ಷಣದಲ್ಲಿ ಶಿಕ್ಷಕನಾಗಿ ದೇವರು ಕೊಟ್ಟ ನೋವನ್ನು ಕೂಡ ಅನುಭವಿಸಿದಂಥ ವ್ಯಕ್ತಿ. ದೇವರು ಕೊಟ್ಟ ನೋವನ್ನು ಅನುಭವಿಸಿ ಇವತ್ತು ಸಂಕಲ್ಪ ಅನ್ನೋ ಹೆಸರಲ್ಲಿ ಭಂಡಾರ ಅಂತ ಕರೀತೀವಿ ನಾವು. ಪಂಡ್ರಿನಾಥ್ ಅನ್ನೋದಕ್ಕಿಂತ ಅವರು ಭಂಡಾರ ಅಂತ ಹೇಳ್ಬೋದು. ಪುಸ್ತಕದ ಭಂಡಾರವಾಗಿ ನಮ್ಮ ಕಾಲೇಜಿನ ಅನೇಕ ಮೊದಲುಗಳಲ್ಲಿ, ಉದಾಹರಣೆ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಚಾರಣಗಳನ್ನ ನಾವು ಮೊದಲು ಪ್ರಾರಂಭ ಮಾಡಿದ್ದು ಪಾಂಡುರಂಗ ಸರ್ ಮೂಲಕನೇ. ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಪಾಂಡುರಂಗ ಸರ್. ಅವತ್ತು ಚಾರಣ ಅಂತ ತಗೊಂಡ್ಬಂದರೆ ಅವರು. ಇವತ್ತು ಟೂರಿಗೆ ನಾವೆಲ್ಲೋ ಒಂದ್ ಕಡೆ ಬಾಕ್ಸ್ ತೆಗೆದು ಹುಡುಗರು ಸ್ವೀಟ್ ಕೊಡ್ಬೇಕಾದ್ರೆ ಪಾಂಡುರಂಗ ಸರ್ ಸ್ವೀಟ್ ಕೊಟ್ರ ಅಂತ ಹೇಳ್ತಿದ್ವಿ. ಇವತ್ತು ಅದು ಇಲ್ಲ. ಆದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಅವರು ನಮ್ಮ ಜೊತೆ ಸದಾ ನೆನಪಿನಲ್ಲಿ ಇರಲಿ. ಮುಂದಿನ ಒಂದು ಪೀಳಿಗೆ ಅಥವಾ ನಮ್ಮ ಮುಂದಿನ ಪೀಳಿಗೆ ಕೂಡ ಅವ್ರ ನೆನಪಲ್ಲಿ ಸದಾ ಇರಲಿ ಅಂತ ಹೇಳಿ ಇವತ್ತು ನಮ್ಮನ್ನು ಅಗಲಿದ್ದಾರೆ ಅನ್ನುವಂಥದ್ದು ನನಗೆ ತುಂಬಾ ನೋವು ಕಾಡ್ತಾ ಇದೆ. ಯಾಕಂದ್ರೆ ಅವ್ರಿಗೆ ನಮ್ಮ ಕಾಲೇಜಿಗೆ ತಂದೆ ಸ್ವರೂಪದಲ್ಲಿದ್ದರು. ಇವತ್ತು ನನಗೆ ತಂದೆ ಇಲ್ಲ ಅನ್ನುವಂಥ ನೋವು ಇಷ್ಟ ಇದೇನೋ ಅದಕ್ಕಿಂತ ಹೆಚ್ಚು ನೋವು ನನಗೆ ಕಾಡ್ತಾ ಇದೆ.
ಪಾಂಡುರಂಗ್ ಸರ್ ಇಲ್ಲ ಸರ್. ನಮ್ಮ ತಂದೆ ಹೋದ್ಮೇಲೆ ಮಗಳು ಅಂತ ನನ್ನ ಕರೆದಿದ್ದೆ ಪಾಂಡುರಂಗ್ ಸರ್. ಪ್ರತಿದಿನ ಮಾತಾಡಿಸುವಾಗ ಮಗಳೇ ಏನು ಊಟ ಮಾಡಿ ಇವತ್ತು, ಏನು ಟಿಫನ್ ಮಾಡಿ, ಅಳಿಯ ಏನು ಗಿಫ್ಟ್ ಕೊಟ್ಟರು ನಿಮಗೆ, ಯಾವುದೇ ಫಂಕ್ಷನ್ ಇರಲಿ ಸರ್ ನನ್ನ ಜೊತೆ ಹಿಡ್ಕೊಂಡು ಮಾತಾಡ್ತಿದ್ರು. ಇವತ್ತು ಎಲ್ಲಿಗೆ ಹೋಗ್ತೀರಿ ಟ್ರಿಪ್, ಏನಾದರೂ ಕಾರ್ಯಕ್ರಮ ಅಂತಿದ್ರೆ, ಪರ್ಸನಲ್ ಕಾರ್ಯಕ್ರಮ ಅಂತಿದ್ರೆ ಇವತ್ತು ಎಲ್ಲಿಗೆ ಹೊಂಟೀರಿ, ಏನು ತಂದು ಕೊಟ್ರು ನಿಮಗೆ ಸರ್. ಮಗಳು ಅಂತೇಳಿ ಮಾತನಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ನನಗೆ ನಮ್ಮ ತಂದೆಯನ್ನು ಹೊರತುಪಡಿಸಿದ್ರೆ ಅದು ಪಾಂಡುರಂಗ್ ಸರ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ನನಗೆ ಇನ್ನೊಂದು ದುಃಖ ಏನೈತಂದ್ರೆ ಅವ್ರು ನನ್ನಿಂದ ಒಂದು ನಿರೀಕ್ಷೆ ಮಾಡಿದ್ರು, ಅದೇನೋ ಖರ್ಜೂರದ ಹೋಳಿಗೆ ಬೇಕಂತೇಳಿ. ಬಟ್ ನನಗೆ ಅದು ಗೊತ್ತಿಲ್ಲ, ನನಗದು ಮಾಡೋದು ಗೊತ್ತಾಗಲಿಲ್ಲ, ಅದನ್ನು ತಂದ್ಕೊಡೋಕ್ಕಾಗಲಿಲ್ಲ. ಬಟ್ ಬೇರೆ ಸ್ವೀಟ್ ಕೇಳಿದ್ರು, ತಂದ್ಕೊಟ್ಟಿದ್ದೀನಿ. ಎಲ್ಲೋ ಒಂದು ಕಡೆಗೆ ಸಮಾಧಾನ ಐತಿ. ಒಂದ್ಸರಿ ಗಸಗಸೆ ಪಾಯಸ ಕೇಳಿದ್ರು ಸರ್, ನಾನು ಅವ್ರಿಗಂತ ಮಾಡ್ಕೊಂಡ್ಬಂದ್ರೆ ಪಾಪ ಸರ್ ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಅದನ್ನ ಶೇರ್ ಮಾಡ್ಕೊಂಡು ಕೊಡುದು. ಅಂದ್ರೆ ಯಾರೊಬ್ಬ ವ್ಯಕ್ತಿಯನ್ನ ಕೂಡ ಬಿಟ್ಕೊಡ್ಲಾರ್ದಂತ ಏಕೈಕ ಪುರುಷ ಅಂದ್ರೆ ಅದು ಪಾಂಡುರಂಗ್ ಸರ್. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಲೇಜಿನ ಇತಿಹಾಸ ಉಪನ್ಯಾಸಕರು ಆದಂಥ ಪಾಂಡುರಂಗ ಅಗ್ನಿಹೋತ್ರಿ ಸರ್ ಅವರು ಎಷ್ಟೋ ಸಾರಿ ನನಗೆ ಪರ್ಸನಲ್ ಆಗಿ ಕಂಡು ಹೇಳ್ತಿದ್ರು, ಕೇಸ್ ಸೆಟ್ ಮಾಡ್ಕೋ, ನೆಟ್ ಮಾಡ್ಕೋ. ಬಹುಶಃ ಅವರು ನನಗೆ 3,000 ರಿಂದ 4,000 ಮೌಲ್ಯದ ಪುಸ್ತಕಗಳನ್ನು ನನಗೆ ಪರ್ಸನಲ್ ಆಗಿ ಕೊಟ್ಟಿದ್ದಾರೆ. ನಿಜಕ್ಕೂ ಇವತ್ತು ಆ ಪುಸ್ತಕಗಳನ್ನು ನಾನು ಹಿಡ್ಕೊಂಡು ನೋಡ್ತಿದ್ರೆ ಪಾಂಡುರಂಗ ಅಗ್ನಿಹೋತ್ರಿ ಸರ್ ಅವ್ರನ್ನ ನೋಡಿದ ಹಾಗೆ ಫೀಲ್ ಆಗುತ್ತೆ. ಎಷ್ಟೋ ಸರಿ ನಾವು ಸಹಜವಾಗಿ ಹೇಳ್ತಾ ಇರ್ತೀವಿ, ಬದುಕಿನ ಅತ್ಯಂತ ಒಂದು ದೊಡ್ಡ ಸಮಸ್ಯೆ ಹೇಗೆ ಬದುಕಬೇಕು ಅನ್ನೋದೇ. ಅದಕ್ಕೆ ಎಲ್ಲೋ ಒಂದು ಕಡೆಗೆ ಹೇಳ್ತಾರೆ, ಅಳುವಿರೇಕೆ ಮಂಕೆ ಹೋಗುವಲ್ಲ ಇಲ್ಲಿಗೆ, ಕಾಲ ನಿಯಮವಿದು ಒಬ್ಬರ ಜಾಗಕ್ಕೆ ಇನ್ನೊಬ್ಬರು ಇಲ್ಲಿಗೆ, ನಡೆಯಲಿ ದೇಹದ ಮೆರವಣಿಗೆ ಬಂದ ದಾರಿಯಡೆಗೆ ಅಂತ. ಇವತ್ತು ನಿಜಕ್ಕೂ ಸಂಕಲ್ಪ ಸಂಸ್ಥೆ ಎಲ್ಲೋ ಒಂದು ಕಡೆಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯನ್ನ ಕಳೆದುಕೊಂಡು ಅನಾಥವಾಯಿತೇನೋ ಅನ್ನುವಷ್ಟು ನಮಗೆ ಬಹಳ ಮನಸ್ಸು ಭಾರವಾಯಿತು. ಆ ಸಾವಿನ ಸುದ್ದಿ ಕೇಳಿದಾದ ನಂತರ ನಮ್ಗೆ ಯಾರಿಗೂ ಅರಗಿಸ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟೋ ಸಾರಿ ನಮ್ಮ ವಿಧಿವಿಧಾನಗಳನ್ನು ನಾವು ನೋಡಿದಾಗ ಯಾರಾದರೂ ಜೊತೆಗಿರ್ತಾರೆ, ತಂದೆನೋ ತಾಯಿನೋ ಅಥವಾ ಯಾರು ಸಂಬಂಧಿಕರು ಜೊತೆಗಿರ್ತಾರೆ. ಬಟ್ ಅವರು ನಿರಂತರವಾಗಿ ಆ ಶಿಕ್ಷಕ ವೃತ್ತಿಯನ್ನ ಮಾಡ್ತಾ ನಿರಂತರವಾಗಿ ಹಲವಾರು ಸಂಪನ್ಮೂಲ ವ್ಯಕ್ತಿಗಳನ್ನ ಈ ನಮ್ಮ ಸಂಸ್ಥೆಗೆ, ನಮ್ಮ ಉಪನ್ಯಾಸಕರಿಗೆ ಪರಿಚಯ ಪಡಿಸ್ತಾ ಸೋಮವಾರ ದಿನ ಅದೇ ನನಗೆ ಶಂಕರ್ ಬಾಪಿಲ್ಲ ಅಂತ ಯಾಕ್ರಿ ಸರ್ ಅಂತ, ಅಲ್ಲೋ ಬರೀ ನೀನು ಸ್ವಲ್ಪ ಶಂಕರ್ ಕಂಪ್ಲಿ ಸರ್ ಅಷ್ಟೇ ಜೀವ್ ಮಾಡ್ತಿದ್ದೆ, ಒಟ್ಟಲ್ಲಿ ನಾನು ಜೀವ್ ಮಾಡುವಲ್ಲ ಅಂತ. ಸರ್ ಏನ್ ಬೇಕು ಹೇಳಿ ಸರ್ ಅಂತ ಹೇಳಿ, ಇಲ್ಲ ನಾನು ಸ್ವಲ್ಪ ಸಂಕಷ್ಟ ಇದ್ದೀನಿ, ನನಗೊಂದು 2 ಬಾಳೆಹಣ್ಣು ತಗೊಂಬ ಅಂತ. ಮತ್ತೆ ಹೋಗಿ 2 ಬಾಳೆಹಣ್ಣು ಮಾಡೋದಂತ ತಂದು ಕೊಟ್ಟೆ. ಆಕ್ಚುಲಿ ಹಂಗತೆ ಏನ್ ಮಾಡೋದಂತ ಕೇಳೋರಲ್ಲ. ಈ ಅವರ ಒಂದು ಜೀವಮಾನದಲ್ಲಿ ಯಾರನ್ನು ಕೈ ಚಾಚಿದ್ದು ಏನ್ ಮಾಡತ್ತಂತ ನಾನು ನೋಡಿಲ್ಲ. ಹಂಗಾಗಿ ಅಂತ ಏನ್ ಮಾಡತ್ತಂತ ಸರ್ ಅವರು ನಿಜವಾಗ್ಲು ನಾನು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ಇವತ್ತು ಸಂಕಲ್ಪ ಪದವಿ ಕಾಲೇಜ್ ಏನಾದರೂ ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಗುರುಸ್ಲಿಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಪಾಂಡುರಂಗ ಅಗ್ನಿಹೋತ್ರಿ ಸರ್ ಅವರು. ಯಾಕಂತಂದ್ರೆ ಏನೇ ಕಾರ್ಯಕ್ರಮಗಳಿರಲಿ, ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ, ಅದರಲ್ಲಿ ಮಕ್ಕಳಿಗಾಗಿ ಏನ್ ಮಾಡತ್ತಂತ ಅವರಿಗೆ ತುಡಿತ ಅಂತಕ್ಕಂಥದ್ದು ಬಹಳ ಇತ್ತು. ಏನಾದ್ರೂ ಮಕ್ಕಳಿಗೆ ಜ್ಞಾನಾರ್ಜನೆಯನ್ನು ನೀಡಬೇಕು, ಬೇರೆ ಬೇರೆ ಮಾಡದಂತ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ, ಈಗಾಗಲೇ ಮಾಡದಂತ ವಿಶ್ವನಾಥ್ ಸರ್ ಅವರು ಹೇಳಿದ ಹಾಗೆ ಒಬ್ಬರು DC ಮೇಡಮ್ ಅವ್ರನ್ನ ಕರೆಸಿದ್ರು. ಹಾಗಾದ್ರೆ ಮತ್ತೆ ಜೋಗತಿ ಮಂಜಮ್ಮ ಅಂತ ನೀವು ಕೇಳಿದ್ರಿ, ಅವ್ರನ್ನು ಕೂಡ ಏನ್ ಮಾಡದಂತ ಕರೆಸಿದ್ರು ಈ ಕಾಲೇಜಲ್ಲಿ. ಅಂದ್ರೆ ಮಕ್ಕಳಿಗೆ ಮಾಡದಂತ ಜ್ಞಾನ ಭಂಡಾರವನ್ನು ಏನ್ ಮಾಡದಂತ ಕೊಡೋದು. ಇವರು ದೊಡ್ಡವರು, ಇವರು ಸಣ್ಣವರು, ಇವರಿಗೆ ಸೀನಿಯರಿಟಿ ಇಲ್ಲ, ಇವ್ರಿಗೆ ಇದಿಲ್ಲ ಅಂತಕ್ಕಂಥ ಭೇದ ಭಾವ ಇಲ್ಲ. ಲೆಕ್ಚರ್ ಆಗಿ ನೋಡ್ತಕ್ಕಂಥ ಒಂದು ದೊಡ್ಡ ವಿಶಾಲ ಮನೋಭಾವ ಅವ್ರದ್ದಾಗಿತ್ತು. ಮತ್ತೆ ಯಾವುದೇ ಮೀಟಿಂಗ್ ಇರಲಿ ಎಲ್ಲರ ಪರವಾಗಿ ಮಾತಾಡ್ತಕ್ಕಂಥ ಏಕೈಕ ವ್ಯಕ್ತಿ ಅವರಾಗಿದ್ರು. ಹಿರಿಯರಾಗಿ ಹಿರಿಯತನ ಅಂತಕ್ಕಂಥದ್ದು ಉಳಿಸ್ಕೊಡ್ತಕ್ಕಂಥ ಏಕೈಕ ವ್ಯಕ್ತಿತ್ವ ಅವ್ರದ್ದಾಗಿತ್ತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಡಸ್ತನ ಮಾತಿದ್ರು ಕೂಡ ಆಗಿಂದಾಗೆ ಏನೇ ಮಾತಾಡಿದ್ರು ಕೂಡ ಯಾವುದನ್ನು ಮನಸ್ಸಾಗಿ ಇಟ್ಕೊಟ್ಟಿರ್ಲಿಲ್ಲ. ಒಮ್ಮೆ ಮೊಮ್ಮಗಳನ್ನ ಕೇಳಂಗಿಲ್ಲ, ನನಗೆ ಲೈಬ್ರರಿ ಲಿಸ್ಟ್ ಹೋಗ್ರಿ ಸರ್, ನಿಮ್ಗೆ ಕೊಡೋದಂದ್ರೆ ನಾನು ಲಿಸ್ಟ್ ನನಗಾಗೈತೆ ಎಷ್ಟು ಸಲ ಅಂದ್ರು ಕೂಡ ಮತ್ತೆ ಮಗಳು ಹೋಗಮ್ಮ ಮಗಳೇ ನೀನ್ ಯಾಕ ನನ್ನ ಮಾತು ಕೇಳವಲ್ಲಿ, ನೀನು ಎಲ್ಲಿ ಬಿಡ್ರಿ ಸರ್. ಈ ರೀತಿಯಾಗಿ ಭಾವನಾತ್ಮಕ ಒಂದು ಫ್ಯಾಮಿಲಿ ತರ ಆಗಿದ್ವಿ. ಆ ಫ್ಯಾಮಿಲಿಯಲ್ಲಿ ಒಬ್ಬ ಸದಸ್ಯ ಇವತ್ತು ಇಲ್ಲ ಅಂತಂದ್ರೆ ಅವ್ರನ್ನ ಇಲ್ಲಿ ಚೇರ್ ಮೇಲೆ ನೋಡಕ್ಕಾಗಲ್ಲ, ಬ್ಯಾನರ್ ಅಲ್ಲಿ ನೋಡ್ತಾ ಇದ್ವಿ, ಅದು ತುಂಬಾ ದುಃಖ ಆಗ್ತಾ ಇದೆ. ಆದ್ರೂ ಕೂಡ ದೇವರವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಂಗ್ ಮಾಡಿ. ಇನ್ನೂ ಒಂದು ಅವ್ರ ಬಗ್ಗೆ ಹೇಳ್ಬೇಕು.
ಅವರು ಯಾರ್ದಾದ್ರೂ ಮೊಬೈಲ್ ಕಳೆದ್ರೆ ಫಸ್ಟ್ ಅವ್ರ ಮೊಬೈಲ್ ಒಳಗ ಅವ್ರ ಫೋಟೋ ಕ್ಲಿಕ್ ಮಾಡ್ಕೊಂತಾರೆ. ಆದ್ರೆ ಅವರು ತಗೊಂಡ್ರಮ್ಮ ಹೆಣ್ಮಕ್ಳು ನೀವೇ ಫೋಟೋ ತಕೊಂಡ್ರಿ ಅಂತೇಳಿ ನಮ್ಮ ಹೆಣ್ಮಕ್ಳು PUC ಮೇಡಮ್ ಎಲ್ಲಾರ್ದು ನಾವು ಒಂದು ಫಸ್ಟ್ ಸೆಲ್ಫಿ ಇರ್ತಕ್ಕಂಥದ್ದು ಅವ್ರ ಮೊಬೈಲ್ ಒಳಗ ನಮ್ದೇ. ಅಂದ್ರೆ ಅಷ್ಟೊಂದು ಮಕ್ಕಳ ತರ ನಮ್ಮನ್ನ ನೋಡ್ತಕ್ಕಂಥದ್ದು. ಅದೇ ಎಲ್ಲರಿಗೂ ಕೇಳೋಂಗೆ ನಮಗೂ ಕೂಡ ಕರ್ಜದ ಹೋಳಿಗೆ ಸರ ಇದೇ ಫಸ್ಟ್ ರೀ ನಾನು ಆ ಥರ ಹೋಳಿಗೆ ಐತೆ ಅಂತ ಕೇಳಿದ್ದು. ನೀವೇಂದ್ರೆ ಕರ್ಜದ ಹೋಳಿಗೆ, ನಮ್ಗೆ ಇನ್ನ ಬ್ಯಾಳಿ ಹೋಳಿಗೆ ಕೇಳಿ ಸರ್, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಆದ್ರೆ ನೋಡಮ್ಮ ಎಲ್ಲರೂ ಯೂಟ್ಯೂಬ್ನಾಗ ಹುಡುಕಿ ನಮ್ಗೆ ಕರ್ಜದ ಹೋಳಿಗೆ ಆದ್ರೆ ನಮ್ಗೆ ಅದ್ರದ್ದು ಐಡಿಯಾ ಇದ್ದಿದ್ದಿಲ್ಲ. ನಾವು ತಂದ್ಕೊಡೋಕೆ ನಾವು ದುರಾದೃಷ್ಟ ಮಾಡಿವಿ. ಎಷ್ಟು ಅಡುಗೆ ಮಾಡಿದ್ರು ಕೂಡ ವೇಸ್ಟ್ ಅನ್ನೋ ಲೆಕ್ಕಕ್ಕೆ ನಾವು ಇವತ್ತು ಬಂದಿದ್ವಿ. ಆದ್ರೂ ಕೂಡ ಅವರ ಒಂದು ನೆನಪಿನಲ್ಲಿ ಅವ್ರು ಕೊಟ್ಟಂತ ಒಂದು ಮಾರ್ಗದರ್ಶನದಲ್ಲಿ ಎಲ್ಲರೂ ಹೋಗ್ಬೇಕು. ಆದರೆ ಅವರು ನಮ್ಮನ್ನ ದೈಹಿಕವಾಗಿ ಆಗಲಿರ್ಬೋದು ಅಷ್ಟೇ, ನಮ್ಮಲ್ಲಿ ಮಾನಸಿಕವಾಗಿ ಅವರ ನೆನಪುಗಳು, ಅವರ ಮಾತುಗಳು ಇನ್ನೂ ನೆನಪಾಗ್ತಾನೆ ಇತ್ತು. ಬಟ್ ನನಗೆ ಅವರು ಸ್ಟಾರ್ಟ್ ಆಟೋ ಬಂದಾಗ ಅವ್ರು ನನ್ನ ಕೈ ಹಿಡ್ಕೊಂಡು ಅಲ್ಲಿ ಹೋಗಿ ಡ್ರಾಪ್ ಮಾಡಪ್ಪ ಅಂತ ಹೇಳ್ತಾರೆ. ಕೈ ಬಿಡು ರಮೇಶ ಅಂತ ಹೇಳ್ತಾರೆ. ಮತ್ತೆ ಅವ್ರ ಪುಸ್ತಕ ಚೀಲವನ್ನು ನಮ್ಮ ಕೈಯಲ್ಲಿ ಕೊಡ್ತಾ ಇದ್ರು. ಅಂದರೆ ಇವೆಲ್ಲವುಗಳನ್ನ ನನಗೆ ನೆನಪು ಮಾಡ್ಕೊಂಡ್ರೆ ಪಾಂಡರಂಗ್ ಸರ್ ಇನ್ನೂ ಇದ್ದಾರೆ ಅಂತ ಅನಿಸುತ್ತೆ. ಬಟ್ ಇವತ್ತು ನಾಳೆನೂ ಬರ್ತಾರೆ ಅಂತಲೂ ಕೂಡ ಅನಿಸುತ್ತೆ. ಆದರೆ ಪಾಂಡರಂಗ್ ಸರ್ ಅವತ್ತು ಮರಣವನ್ನು ಹೊಂದಿದ್ದ ದಿನ ನಾವು ಊರಿಗೆ ಹೋಗಿದ್ವಿ. ನನಗೆ ಆ ವಿಷಯ ಕೇಳಿ ಸ್ವಲ್ಪ ಕೈ ಕಾಲೆಲ್ಲ ಶೇಕ್ ಆಗತ್ಬಿಟ್ಟು. ಅಂದರೆ ನಮ್ಗೆ ಎಷ್ಟೆಲ್ಲ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಪಾಂಡರಂಗ್ ಸರ್. ನಾ NSS ಆಫೀಸರ್ ಆದಾಗ ನೋಡಪ್ಪ ರಮೇಶ, ಭಾಳ ಸ್ಟ್ರಿಕ್ ಇರಬೇಕು, ನೀವು 100 ಜನ ಹೆಣ್ಮಕ್ಳು ಇರ್ತದೆ, ನೀವು ಭಾಳ ಕೇರ್ಫುಲ್ ಆಗಿರಬೇಕು, ಲೇಡೀಸ್ ಸ್ಟಾಫ್ ಇಟ್ಕೊಳ್ಬೇಕು, ಇವೆಲ್ಲ ಫೆಸಿಲಿಟಿ ಇರಬೇಕು, ಅವೆಲ್ಲ ಇದ್ರೆ ಮಾತ್ರ ಒಪ್ಪಿಗಳು ರಮೇಶ್ ಅಂತ ಹೇಳ್ತಾ ಇದ್ರು. ಅಂದರೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ನನಗಷ್ಟು ಸಪೋರ್ಟ್ ಮಾಡ್ತಾ ಇದ್ರು. ಅವ್ರ ನಡುವಿನ ಸಂಬಂಧ ಸುಮಾರು 30 ವರ್ಷಗಳಿಂದ ಸಂಬಂಧ. ನಾವಿನ್ನೂ 7ನೇ ಕ್ಲಾಸ್ ಓದ್ತಾ ಇದ್ವಿ ಅವಾಗಿನ್ನು. ಆಗಲೇ ಅವರು ಪಂಪಾನಗರದ ಸರೋಜಮ್ಮ ಕಾಲೇಜಿನಲ್ಲಿ ಶಿಬಿರಗಳನ್ನು ನಡೆಸ್ತಾ ಇದ್ರು. ಮಕ್ಕಳು ರಜಾ ದಿನಗಳಲ್ಲಿ ಯಾವ್ದಾವುದೋ ಕೆಲಸಗಳಿಗೆ ಆಟಗಳಲ್ಲಿ ಮುಳುಗೋಗ್ಬಿಡ್ತಾರೆ ಅಂತೇಳಿ ಆಗಿಂದನೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಕ್ವಿಜ್ಗಳನ್ನು ನಡೆಸೋದು, ಆ ಕ್ವಿಜ್ಗಳಲ್ಲಿ ಗೆದ್ದಂಥವರಿಗೆ ಪೆನ್ಸಿಲ್ಗಳನ್ನು ಬಹುಮಾನಗಳನ್ನು ಕೊಡೋದು. ನಾವು 7ನೇ ಕ್ಲಾಸ್ ಇದ್ದಾಗಲೇ ಸರೋಜಮ್ಮ ಕಾಲೇಜಿನಲ್ಲಿ ಅವರು ಶಿಬಿರಗಳನ್ನು ನಡೆಸ್ತಾ ಇದ್ರು. ಅಲ್ಲಿಂದಲೂ ಕೂಡ ನಮ್ಮ ಜೊತೆಗೆ ಬಹಳಷ್ಟು ಒಡನಾಟದಲ್ಲಿದ್ದರು. ವಿಶೇಷವಾಗಿ ಪಾಂಡರಂಗ್ ಸರ್ ಜೊತೆಗೆ ಹೆಚ್ಚಿನ ಕಾಲ ಕಳೆದಿರುವಂತಹ ಸೌಭಾಗ್ಯ ನಂದು ಮತ್ತು ಬಸಪ್ಪ ಸರ್ದು ಐತೆ. ಎಷ್ಟರ ಮಟ್ಟಿಗೆ ಅವ್ರು ನಮ್ಮ ಜೊತೆಗೆ ಒಡನಾಟಿಗಳಾಗಿದ್ರಂದ್ರೆ ನನಗೆ ಅವ್ರ ಕೊನೆಗಾಲಕ್ಕೆ ನಾನಿಲ್ಲ ಅನ್ನೋ ದುಃಖ ನನಗೆ ಬಹಳ ಇದೆ. ಆದರೆ ಶನಿವಾರ ದಿವಸ ಹೋಗ್ಲೇಬೇಕಂತ ಅನ್ಕೊಂಡಿದ್ದೆ. ಅವ್ರ ಅಷ್ಟರಲ್ಲೇ ನಾನು ಮನೆಗೆ ಹೋಗಿದ್ದೆ. ಪೂಜಾರ್ ಸರ್ ಫೋನ್ ಮಾಡಿದ್ರು. ಸರ್ ಪಾಂಡರಂಗ್ ಸರ್ ಯಾಕೆ ಫೋನ್ ಎತ್ತಾ ಇಲ್ಲ ಅಂತೆ ನೋಡ್ರಿ ಅಂದ್ರು. ಅಷ್ಟೊತ್ತಿಗೆ ಗೌಡ್ರು ಕೂಡ ಫೋನ್ ಮಾಡಿದ್ರು, ಗುರುಮುಟ್ ಸರ್ ಕೂಡ ಫೋನ್ ಮಾಡಿದ್ರು. ಗುರುಮುಟ್ ಸರ್ ಇಲ್ಲ ಸರ್ ಪಾಂಡರಂಗ್ ಸರ್ ಖಾಲಿ ಆಗಿದಾರಂತೆ ನಂದ್ರು. ನಾನು ಜೀವಂತವಾಗಿದ್ದಾಗ ಕೊನೆಗೆ ಒಂದ್ಸರಿನೂ ಅವರಿಗೆ ನೋಡಕ್ಕಾಗಲಿಲ್ಲ. ಸೊ ಯಾವಾಗ ಆ ಸುದ್ದಿ ಕೇಳಿದ್ನೋ ಅಲ್ಲಿಗೆ ಹೋದೆ. ಆದರೆ ಪಾಂಡರಂಗ್ ಸರ್ ಇದ್ದಾಗ ಅವ್ರು ಯಾವ ರೀತಿ ಜೀವನ ನಡೆಸಿದ್ರು ಅನ್ನೋದನ್ನ ಅವರ ಸತ್ತ ನಂತರ ನಾನು ಅಲ್ಲಿ ಕಣ್ಣಾರೆ ಕಂಡೆ. ನಮ್ಮ ಸಂಸ್ಥೆ ಹೆಮ್ಮೆಯ ಉಪನ್ಯಾಸಕರಾಗಿರ್ತಕ್ಕಂಥ ಆಗಿದ್ದಂಥ ಸದಾಕಾಲ ಪ್ರೇರಣಾದಾಯಕರಾಗಿರ್ತಕ್ಕಂಥ ಶ್ರೀ ಪಾಂಡುರಂಗ ಅಗ್ನಿಹೋತ್ರಿ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರಿ ಎಲ್ಲ ಕಾರ್ಯಕ್ರಮಗಳಿದ್ರೂ ಬಹಳ ಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮ. ಯಾಕಂದ್ರೆ ನಮ್ಮೆಲ್ಲರ ಕಣ್ಣಾಲಿಗಳು ತೇವ ಆಗ್ತವೆ, ಹೃದಯ ಭಾರ ಆಗುತ್ತೆ. ವಿಷಯ ಇಷ್ಟೇ, ಮನುಷ್ಯ ಸಮಾಜಕ್ಕಾಗಿ ಬದುಕಿದಾಗ ಆತನನ್ನ ಹೇಗೆ ಪ್ರೀತಿಸ್ತಾರೆ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ಪಂಡರನಾಥ ಅಗ್ನಿಹೋತ್ರಿ ಸರ್. ಅವರೊಬ್ಬ ದೊಡ್ಡ ಹೆಮ್ಮರದಲ್ಲಿ ಹೇಗೆ ಒಂದು ಮರ ತನ್ನನ್ನ ಕಡಿಯೋಕೆ ಬಂದರೂ ಕೂಡ ನೆರಳನ್ನೇ ಕೊಡುತ್ತೋ, ಹಣ್ಣಿಗಾಗಿ ಕಲ್ಲನ್ನ ಎಸೆದರೂ ಕೂಡ ಸಿಹಿಯಾದ ಹಣ್ಣನ್ನ ಕೊಡುತ್ತೋ, ಹಾಗೆ ಯಾರು ಏನೇ ಅಂದ್ರೂ ಕೂಡ ತನ್ನ ಸ್ಫುರಣ ಜೀವನ ಜೊತೆಗೆ, ಜೀವನ ಉತ್ಸಾಹದೊಂದಿಗೆ
ಒಬ್ಬ ಮನುಷ್ಯ ಎಲ್ಲ ಸಮಸ್ಯೆಗಳ ಮಧ್ಯೆಯೂ ಕೂಡ ಸಮಾಜಕ್ಕೆ ಹೇಗೆ ಬದುಕಬೇಕು ಅಂತೇಳಿ ಯಾರಾದರೂ ಒಬ್ಬರು ತೋರಿಸಿಕೊಟ್ಟಿದ್ರೆ ಬಹುಶಃ ಅದು ಪಂಡರನಾಥ ಅಗ್ನಿಹೋತ್ರಿ ಸರ್ ಅಂತ ಹೇಳ್ಬೋದು. ಸಾಕಷ್ಟು ಜನ ತಮ್ಮ ಅನಿಸಿಕೆಗಳನ್ನೇ ವ್ಯಕ್ತಪಡಿಸಿದ್ದಾರೆ. ಅವರೊಬ್ಬ ಸಂತನಿದ್ದಂತೆ. ಬಹುಶಃ ನೀವೆಲ್ಲ ಸನ್ಯಾಸಿಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಪೂರ್ವಾಶ್ರಮದಲ್ಲಿ ಇಡೀ ಕುಟುಂಬವನ್ನು ಬಿಟ್ಟು ಕಾವಿಯನ್ನು ಧರಿಸಿ ಹೇಗೆ ಸನ್ಯಾಸಿಗಳು ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾರೋ ಹಾಗೆ ಲೌಕಿಕ ಬದುಕಿನಲ್ಲಿ ತನ್ನ ಕುಟುಂಬವನ್ನೇ ಮರೆತು, ಕುಟುಂಬವನ್ನೇ ಬಿಟ್ಟು ಎಲ್ಲ ಮಕ್ಕಳನ್ನ, ಉಪನ್ಯಾಸಕರನ್ನ, ತಾವು ಕೆಲಸ ಮಾಡ್ತಕ್ಕಂಥ ಸಂಸ್ಥೆಯ ಪದಾಧಿಕಾರಿಗಳನ್ನ ತನ್ನ ಸ್ವಂತ ಕುಟುಂಬದಂತೆ ಭಾವಿಸಿ ಸದಾಕಾಲ ಎಲ್ಲರಿಗೂ ಒಳಿತನ್ನೇ ಬಯಸ್ತಕ್ಕಂಥ ಅತ್ಯಂತ ಮಾತೃ ಹೃದಯಿ ಉಪನ್ಯಾಸಕರು ಹಿರಿಯರಂದ್ರೆ ಬಹುಶಃ ಪಂಡರನಾಥ ಅಗ್ನಿಹೋತ್ರಿ ಸರ್. ಅವರನ್ನು ಕಳೆದುಕೊಡ್ತಕ್ಕಂಥ ಈ ಸಾರಸ್ವತ ಲೋಕ, ಶೈಕ್ಷಣಿಕ ಲೋಕ, ಗಂಗಾವತಿ ಬಹುಶಃ ಇವತ್ತು ಬಡವಾಗಿದೆ ಅಂದ್ರೆ ತಪ್ಪಾಗಲಿಕ್ಕೆ. ಮಾತೃವನ್ನ, ತನ್ನ ತಾಯಿಯನ್ನ ಅತ್ಯಂತ ಪ್ರೀತಿಯಿಂದ ಕಾಣೋರು. ಬಹುಶಃ ಆಕೆ ಅಗಲಿ ಹೋದ್ಮೇಲೆ, ತಾಯಿ ಅಗಲಿ ಹೋದ್ಮೇಲೆ ಈ ಲೋಕದ ಜೀವನ ಬಹುಶಃ ಅವರಿಗೆ ಬೇಜಾರಾಗಿರ್ಬೋದು. ನಿಮ್ಮೆಲ್ಲರಲ್ಲಿ ಕೂಡ ಮಾತೃವನ್ನ, ತಾಯಿಯನ್ನ ಕಂಡವರು. ಅಂತವರ ಜೀವನ ಸಮಾಜಕ್ಕೆ ಆದರ್ಶ. ಅವರಲ್ಲಿ ಏನೊಂದು ಜೀವನ ಶಕ್ತಿ ಇತ್ತು, ಅದೊಂದು ಜೀವನೋತ್ಸಾಹ ಇತ್ತು. ಅದನ್ನು ನಾವೆಲ್ಲ ಆದರ್ಶವಾಗಿಟ್ಕೊಂಡು ಅವರ ಜೀವನ ಆದರ್ಶಗಳಿಗೆ ಗೌರವ ಬರುವಂತೆ ಬದುಕನ್ನ ನಡೆಸುವಂತಹ ಸಂಕಲ್ಪವನ್ನು ಇವತ್ತು ಮಾಡೋಣ. ಅವರ ಹೆಸರನ್ನ ಅಜರಾಮರವಾಗಿಡುವಂಥ ದೃಷ್ಟಿಯಿಂದ ಬಹುಶಃ ಈ ವರ್ಷದಿಂದಲೇ ನಮ್ಮ ಸಂಸ್ಥೆಯಿಂದ ಅವರ ಹೆಸರಿನಲ್ಲಿ ದಿವಂಗತ ಪಂಡರನಾಥ ಅಗ್ನಿಹೋತ್ರಿ ಸ್ಮರಣಾರ್ಥ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡೋದ್ರ ಮೂಲಕ ಒಂದು ಸಣ್ಣ ಗೌರವವನ್ನ ಸಂಸ್ಥೆಯಿಂದ ಅವರಿಗೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡೋಣ. ಮನುಷ್ಯ ವೈಯಕ್ತಿಕ ಸಮಸ್ಯೆಗಳನ್ನ ಬದಿಗಿಟ್ಟು ಸಮಾಜಕ್ಕೆ ಬರೇ ಸಿಹಿಯನ್ನೇ ಕೊಡ್ತಾ ಕೊಡ್ತಾ ತಮ್ಮ ಇಡೀ ಜೀವನವನ್ನ ಕಳೆದವರು. ಕಬ್ಬು ತನ್ನನ್ನು ತಾನು ಹಿಂಡಿಕೊಂಡು ಹೇಗೆ ಸಿಹಿಯನ್ನ ಕೊಡುತ್ತೋ, ಒಂದು ಮೇಣದ ಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡು ಹೇಗೆ ಸಮಾಜಕ್ಕೆ ಬೆಳಕನ್ನು ಕೊಡುತ್ತೋ, ಹಾಗೆ ಇಡೀ ತನ್ನ ವೈಯಕ್ತಿಕ ಬದುಕನ್ನ ಸಮಾಜಕ್ಕೆ ಅರ್ಪಿಸಿ ತಮ್ಮ ಎಲ್ಲ ನೋವುಗಳನ್ನು ನುಂಗಿ ಸಮಾಜಕ್ಕೆ ಬರೀ ಸಿಹಿಯನ್ನು ಕೊಟ್ಟುದಂತ ಒಬ್ಬ ಶ್ರೇಷ್ಠ ಇತಿಹಾಸದ ಸಂತ ನಮ್ಮನ್ನ ಅಗಲಿರ್ತಕ್ಕಂಥದ್ದು ತುಂಬಾ ದುಃಖದ ವಿಷಯ. ನಮ್ಮ ಸಂಸ್ಥೆ 2013ರಲ್ಲಿ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಯಿತು. ಸಂಕಲ್ಪ ಎಜುಕೇಶನ್ ಟ್ರಸ್ಟ್ ಮಹಿಳಾ ಮಹಾವಿದ್ಯಾಲಯ. ಅಲ್ಲಿಂದ ಹಿಡ್ಕೊಂಡು ಇವತ್ತಿನವರೆಗೆ ಅವ್ರ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟು ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಎಷ್ಟೋ ಸಾರಿ ಅನಿಸ್ತಿರ್ತದೆ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಬಹಳ ಕಾಟ ಕೊಟ್ಟಾರ, ಬಹಳ ಕಷ್ಟ ಕೊಟ್ಟಾರ. ಕಷ್ಟ ಅಂದ್ರೆ ಎಂಥದಂದ್ರೆ ಸಮಾಜಕ್ಕೆ ಒಳ್ಳೇದಾಗುವಂತ, ವಿದ್ಯಾರ್ಥಿಗಳಿಗೆ ಒಳ್ಳೇದಾಗುವಂತ ಕೆಲಸ ಮಾಡಂತ ನಮಗೆ ಕಷ್ಟ ಕೊಟ್ಟಾರ. ಅದನ್ನು ನಾವು ಮ್ಯಾನೇಜ್ಮೆಂಟ್ಗೆ ಹೇಳಿ ಸರ್ ಈ ತರ ಮಾಡಬೇಕಾಗಿದೆ, ಆಯ್ತು ಸರ್ ಮಾಡೋಣ ಅಂತ ತಿಳ್ಕೊಂಡು ಹೇಳಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ತಿರ್ತಕ್ಕಂಥ ಕಾಣದ ಕೈ ಅಂದ್ರೆ ಅದು ಪಂಡರನಾಥ ಅಗ್ನಿಹೋತ್ರಿ ಸರ್. 2 ಗಂಟೆ ಆಯ್ತು ಅಂತಂದ್ರೆ ನನಗೆ ರಾಹುಲ್ಗೆ ಬಿಡ್ತಿರ್ಲಿಲ್ಲ. ಅವ್ರು ಮನೆಗೆ ಊಟಕ್ಕೆ ಹೋಗ್ತೀವಿ ಅಂತಂದ್ರೆ ಒಂದು 5 ನಿಮಿಷ ಕುಂದ್ರ, ನನ್ನ ಕೆಲಸ ಇತ್ತು ಮಾತಾಡ್ಬೇಕು ಜೊತೆಗೆ. ಆಯ್ತು ಸರ್. ಅವರೆಷ್ಟೇ ಕಾಡಿಸಿದ್ರು ಕೂಡ ಅವ್ರಿಗೆ ಒಂದು ದಿನ ನಾವು ರಾಹುಲ್ ಆಗಲಿ, ನಾನಾಗಲಿ ಅಥವಾ ಯಾರು ಸರ್ ಆಗಲಿ ಅದ್ರ ಮಾತಾಡಂಗಿಲ್ಲ ಅವ್ರಿಗೆ. ಬಟ್ ತಮಾಷೆ ಮಾಡ್ತಿದ್ವಿ. ಅವ್ರು ಯಾರು ಅನ್ನಪ್ಪ ಅಂದ್ರ ಇಲ್ಲಪ್ಪ ನೀನು ತಪ್ಪು ತಿಳ್ಕೊಂಡ್ಬಿಡುತ್ತೆ, ನಿನ್ ಕೈ ಮುಗಿತಪ್ಪ ಹಂಗೆಲ್ಲ ಮಾತಾಡೋದು. ನಾವು ಹಂಗೆ ಅನ್ಬೇಡ್ರಿ ಸರ್, ನೀವು ದೊಡ್ಡವರ ಆಶೀರ್ವಾದ ಮಾಡ್ಬೋದು. ಇಲ್ಲ ನೀವೇ ದೊಡ್ಡವರು ಹಂಗೆಲ್ಲ ಮಾತಾಡಿ ನಮ್ಮ ಕಡೆಯಿಂದ ಕೆಲಸ ತಗೊಂಡು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂತ ಕಾರ್ಯಕ್ರಮಗಳನ್ನು ನೀಡತಕ್ಕಂತ ಒಂದು ಚಾಕಚಕ್ಯತೆ ಅದು ಪಂಡರನಾಥ ಅಗ್ನಿಹೋತ್ರಿ ಸರ್ ಅವರಲ್ಲಿ. ಎಷ್ಟೋ ಸಾರಿ ಅನ್ನಿಸ್ತಿರ್ತದೆ ಜೀವನದಲ್ಲಿ ಒಂದು ಸತ್ಯ ಏನಂತಂದ್ರೆ ಆ ಹುಟ್ಟುತ್ತೀವೋ ಬಿಡುತ್ತೀವೋ ಅದು ಗ್ಯಾರಂಟಿ ಇಲ್ಲ. ಹುಟ್ಟಿದ ಮೇಲೆ ಸತ್ಯ ಸಾಯ್ತೀವಿ, ಇದಂತ್ರ ಗ್ಯಾರಂಟಿ. ಆದ್ರೆ ಇದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಇರೋ ತನಕ ಹೆಂಗೆ ಬದುಕಬೇಕು ಅನ್ನುವಂಥದ್ದನ್ನ ನಾವು ಪಂಡರನಾಥ್ ಸರ್ನ ನೋಡಿ ಕಲಿಬೇಕಂತೇಳಿ ಅನ್ಸುತ್ತ. ಯಾಕಂತಂದ್ರೆ ಎಲ್ಲಾ ಸರಿಯಾಗಿದ್ದೆ ನಾವು ಏನು ಸಾಧನೆ ಮಾಡಕ್ ಆಗದೇ ಇದ್ದಂತಹ ಸ್ಥಿತಿ ಒಳಗಡೆಗೆ ಅವ್ರ ಮಾತು ಕೇಳ್ಬಿಟ್ರೆ ನಿನಗೆ ಯಾರು ಬೇಕು, ನಿನ್ಗೆ ಯಾರು ಕರೆಸ್ಬೇಕು,
ವಿದ್ಯಾರ್ಥಿಗಳಿಗೆ ಯಾರನ್ನ ಕರೆಸಿ ನಾನು ಕಾರ್ಯಕ್ರಮ ಮಾಡಲಿ? ಪ್ಯಾರಿಸ್ನಿಂದ ಕರೆಸ್ಲಾ, ದೆಹಲಿಯಿಂದ ಕರೆಸ್ಲಾ, ಈ ತರ ಎಲ್ಲ ನಮಗೆ ಕೇಳೋರು. ಒಂದೆರಡು ಸರಿ ಪ್ಯಾರಿಸ್ನಿಂದ ಒಬ್ರು ಸ್ಕಾಲರ್ ಬಂದ್ರು, ಅವ್ರನ್ನೂ ಕರೆಸಿದ್ರು ಕಾಲೇಜಿಗೆ. ಮಂಜಮ್ಮ ಜೋಗ್ದವ್ರು ಕರೆಸಿದ್ರು, ಅಶ್ವಿನಿ ಅಂಗಡಿಯವ್ರು ಕರೆಸಿದ್ರು. IAS ಆಫೀಸರ್ ಆಗಿ ನೇಮಕ ಆದಂತ ಅಪೂರ್ವ ಮೇಡಮ್ ಅವ್ರನ್ನು ಕೂಡ ಕರೆಸಿದ್ರು. ಆ ಸಂದರ್ಭದಲ್ಲಿ ಬಹಳ ಇನ್ಸ್ಪಿರೇಷನ್ ಆಯ್ತು ಕೆಲವು ವಿದ್ಯಾರ್ಥಿಗಳಿಗೆ. ಎಲ್ಲಿದ್ದ ಹುಡುಕಿ ಬರ್ತಾರನ್ನ, ಬಹುಶಃ ಇಂಥದ್ದು ಬೇಕಂದ್ರೆ ಅಂತ ತಂದು ಕೂಡ ಸಾಮರ್ಥ್ಯ ಅದು ಯಾರಿಗಿತ್ತು? ನಮ್ಮ ಪಂಡರನಾಥ ಅಗ್ನಿಹೋತ್ರಿ ಸರ್ಗಿತ್ತ. ಬಿಡ್ತಿರ್ಲಿಲ್ಲ, ಒಟ್ಟ ಬಿಡ್ತಿರ್ಲಿಲ್ಲ. ಎಷ್ಟೋ ಸಾರಿ ಹೇಳೋರು, ನಾನು ಉಮಾಶ್ರೀ ಅವ್ರು ಕರೆಸ್ತೀನಿ ಮೇಳ ದಿನಾಚರಣೆಗೆ, ಅವ್ರು ಕರೆಸ್ತೀನಿ, ಇವ್ರು ಕರೆಸ್ತೀನಿ. ಆಯ್ತು ಸರ್, ಕರ್ಸಲ್ಲ ಸರ್, ವರ್ಷ ಒಬ್ಬೊಬ್ಬರನ್ನ ಕರ್ಸೋಣ, ನಿಮ್ಮ ಆಸೆ ಈಡೇರಿಸ್ತೀವಿ ಅಂತ ತಿಳ್ಕೊಂಡವ್ರಿಗೆಲ್ಲ ನಾವು ಎಷ್ಟು ಸಮಾಧಾನವಾಗಿ ಹೇಳ್ತಿದ್ವಿ, ಎಷ್ಟು ಪ್ರೀತಿಯಿಂದ ಹೇಳ್ತಿದ್ವಿ. ಅವರು ಕೂಡ ಅಷ್ಟೇ ರೀತಿಯಲ್ಲಿ ನಮ್ಮ ಮಾತುಗಳನ್ನು ಇತ್ತೀಚೆಗೆ ಕೆಲಸದ ಒತ್ತಡ ನಮಗೀಗ ಅನಿಸ್ತದ, ಪಶ್ಚಾತ್ತಾಪ ಆಗತ್ತೆ ನಮಗೆ. ಪಾಪ ಮಂಜುನಾಥ್ ಸರ್ ಮಿಸ್ ಆಗಿ ಗೊತ್ತಿಲ್ಲ, ಅಲ್ಲಿ ಎಕ್ಸಾಮ್ ವ್ಯಾಲ್ಯೂಷನ್ ಡ್ಯೂಟಿಗೆ ಹೋಗಿದ್ದಾರೆ. ಅವರು ಮಂಜುನಾಥ್ ಸರ್ ಅವತ್ತು ಭೇಟಿ ಆಗಕ್ಕೆ ಹೋಗ್ಬೇಕು ಅವ್ರನ್ನ, ಯಾರನ್ನ ಪಾಂಡ್ರಂಗ್ ಸರ್ ಅವ್ರನ್ನ. ಅವತ್ತು ಪಾಪ ಮೇಡಮ್ ಅವರು ಮತ್ತು ಮಂಜುನಾಥ್ ಸರ್ ಮಿಸ್ಸಸ್ಸು ಮತ್ತೆ ಇವತ್ತಿಲ್ಲ ಪಾಂಡ್ರಂಗ್ ಸರ್ ಭಾಳ ದಿನ ಕಾಲೇಜಿಗೆ ಬಂದಿಲ್ಲ, ಇವತ್ತು ನಾವೇಗ ಮನೆಗೆ ಹೋಗಿ ಮಾತಾಡ್ಸಿ ಬರೋಣ ಅಂತ ತಿಳ್ಕೊಂಡು ಅನ್ಕೊಂಡಾರೆ. ಆದ್ರೆ ಏನ್ ಮಾಡ್ತೀರಿ, ಮಂಜುನಾಥ್ ಸರ್ PUC ಡಿಸ್ಟ್ರಿಕ್ಟ್ ವೈಸ್ ಮೀಟಿಂಗ್ ಇದ್ದ ಸಲುವಾಗಿ ಸರ್ ಹಿಂಗ್ ಹೋಗ್ಯಾರೆ. ಒಂದು ಅರ್ಧ ಗಂಟೆ ಆದ್ಮೇಲೆ ಪಾಂಡ್ರಂಗ್ ಸರ್ ಇಲ್ಲ. ನಿಜವಾಗ್ಲು ಮಂಜುನಾಥ್ ಸರ್ ನಮ್ಮ ಒಳ್ಳೆ ಫೋನ್ ಹಚ್ಚಿ ಬಹಳ ಹತ್ತು ಬಿಟ್ಟಾರ. ಅವ್ರ ಕೈ ಕಾಲ ಮೆಟ್ಲತ್ತಕ್ ಬರೋದು ಸರ್ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂದ್ರೆ ಕೊನೆಯ ಗಳಿಗೆಯಲ್ಲಿ ನಾವು ಅವ್ರು ನೋಡಕ್ ಆಗ್ಲಿಲ್ಲ ಅನ್ನುವಂತ ಒಂದು ಫೀಲಿಂಗ್ಸ್, ಭಾವನೆ ಅನ್ಸ್ತದೆ ನಮ್ಗೆ. ಈಗ ಎಷ್ಟೋ ಸಾರಿ ಅವ್ರು ಯಾಕೆ ಈ ತರ ಅನಾರೋಗ್ಯ ನಾವು ಹೋಗಿ ಏನಾದ್ರು ಮಾಡಬಹುದು ಆಗಿತ್ತಲ್ಲ ಅಂತ ತಿಳ್ಕೊಂಡು ಅನಿಸ್ತಿತ್ತು. ಆದ್ರೆ ನಮಗೇನು ಹೇಳಲೇ ಇಲ್ಲ ಅವರು. ಒಂದಿನ ಸೋಮವಾರ, ಲಾಸ್ಟ್ ಸೋಮವಾರ ಆರಾಮಿಲ್ಲ ಅಂದ್ರೆ, ಸರ್ ಆಯ್ತು ಸರ್ ಇವತ್ತು ಕ್ಲಾಸ್ ತಗೊಳಂಗಿಲ್ಲ, ಆಯ್ತು ಬೇಡ ಸರ್ ಆರಾಮಿದ್ರೆ ತಗೊಳ್ರಿ, ಇಲ್ಲದ್ರೆ ಬೇಡ ಅಂತ ತಿಳ್ಕೊಂಡು ಹೇಳಿದ್ವಿ. ಸರ್ ಮತ್ತೆ ಹುಡ್ರೆ ಹೆಂಗಿದು ಮಾಡ್ತಾ ಹುಡ್ರೆ ಹೋಗ್ತೇವೆ, ನೀವೇನು ಅದ್ರ ಬಗ್ಗೆ ಕಾಳಜಿ ಮಾಡ್ಬೇಡ್ರಿ, ಇವತ್ತು ಒಂದಿನ ನೀವು ರೆಸ್ಟ್ ತಗೊಳ್ರಿ, ನಾವೇನಾದ್ರು ವ್ಯವಸ್ಥೆ ಮಾಡ್ತೀವಿ ಅಂತ ತಿಳ್ಕೊಂಡು ಅವತ್ತೇ ಲಾಸ್ಟ್ ಶನಿವಾರ ತನಕ ಅವರು ನಮ್ಗೆ ಕಾಣಲೇ ಇಲ್ಲ. ಮತ್ತೆ ಹಿಂಗೈತಂತ ನಮ್ಗೆ ಯಾರಿಗೂ ಹೇಳಿಲ್ಲ ಕೂಡ. ಆಮೇಲೆ ಒಂದ್ಸರಿ ಅವ್ರಿಗೆ ಜೋರು ಮಾಡಿ ಮಾತಾಡಿದ್ವಿ, ಸರ್ ನಿಮ್ಮ ಮನೆಗೆ ಎಷ್ಟು ದಿನ ಹಂಗೆ ಇರ್ತೀರಿ, ಕೊನೆ ಪಕ್ಷ ನಿಮ್ಮನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿಸೋದಾದ್ರೂ ಪ್ರಯತ್ನ ಮಾಡ್ತೀವಿ, ನೀವು ಮನೆ ಕುಂದ್ರೆ ಆರಾಮಾಗದು ಯಾವಾಗ? ಈಗ ಆರಾಮಾಗಂಗಿದ್ರೆ ಒಂದಿಂದ ಎರಡು ದಿನ ಆಗ್ಬೇಕಾಗಿತ್ತು, ಇನ್ನೂವರೆಗೆ ಆಗಿಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ರಂತ ಸ್ವಲ್ಪ ನಾವು ಅಷ್ಟೇ ಆತ್ಮೀಯತೆಯಿಂದ ಬಹಳ ಪ್ರೀತಿಯಿಂದ ನೀವು ಹೀಗೆ ಮಾಡ್ಕೊಂತಿರ್ತೀರಿ, ಸರಿ ಇಲ್ಲ ಅಂತ ತಿಳ್ಕೊಂಡು ಅಂದ್ವಿ. ಇರ್ಲಿಲ್ಲ, ನನಗೆ ಅಲ್ಲಿ ಡಾಕ್ಟರ್ ಬಂದಾರ, ಆಂಟಿಬಯೋಟಿಕ್ ಕೊಟ್ರ, ಜ್ವರದ ಗುಳಿಗೆ ಕೊಟ್ರ, ಇಂಜೆಕ್ಷನ್ ಕೊಟ್ರ, ಎಲ್ಲರೂ ಕೊಟ್ರ, ನನಗೆ ಜ್ಯೂಸ್ ಬೇಕು. ಆಯ್ತು ಸರ್ ಅಂತ ತಿಳ್ಕೊಂಡು ಹೇಳಿ ಮತ್ತೆ ರಾಹುಲ್ಗೆ ಹೇಳಿದೆ, ರಾಹುಲ್ ನೋಡಕ್ ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ, ಅವ್ರಿಗೆ ಒಟ್ಟು ಜ್ಯೂಸ್ ಕೊಟ್ಟು ಬರ್ಬೇಕು ಅಂತ ತಿಳ್ಕೊಂಡು ಹೇಳಿದಕ್ಕೆ ಹೋಗಿ ರಾಹುಲ್ ಕೂಡಿಸಿ ಬಂದ. ಪಾಪ ಮರ್ದಿನ ನಿಜವಾಗ್ಲು ಗೌಡ್ರು, ನಾನು ಕ್ಲಾಸ್ ತಗೊಂಡಿದ್ದೆ, ಗೌಡ್ರು ಬಂದು ಹೇಳಿದ್ರು, ಸರ್ ಪಾಂಡ್ರಂಗ್ ಸರ್ ಬಗ್ಗೆ ವಿಷಯ ಗೊತ್ತೈತಿಲ್ಲ. ಇಲ್ರಿ, ನಿನ್ನೆ ಸಾಯಂಕಾಲ ನಾವು ಜ್ಯೂಸ್ ಕೊಡಿಸಿ ಬಂದ್ವಿ, ಆರಾಮದಾರ, ಫೋನ್ ಕೂಡ ಮಾಡಿದ್ರು, ಕ್ಲಾಸ್ನಾಗಿದ್ದ ಇದ್ದಿಲ್ಲ ಏನಂತಂದೆ. ಇಲ್ಲ ಸರ್ ಒಂದು ಸ್ವಲ್ಪ ಕನ್ಫರ್ಮ್ ಮಾಡಿ ಕೇಳ್ರಿ ಅಂತ. ನನಗೆ ಒಂಥರ ಕ್ಲಾಸ್ ತಗೊಳಕ ಮನಸ್ಸಾಗ್ಲಿಲ್ಲ. ಹೊರಗೆ ಹೋಗಿ ಫೋನ್ ಹಚ್ಚಿದ್ವಿ. ಫೋನ್ ಹಚ್ಚಿದ ಕೂಡ ನಾವು ತಿಳಿಸ್ಬೇಕಲ್ಲ ನಮ್ಮ ಆಡಳಿತ ಮಂಡಳಿಯವರಿಗೆ, ಮತ್ತೆಲ್ಲ ನಮ್ಮ ವಿದ್ಯಾರ್ಥಿ, ಅಪಾರವಾದ ವಿದ್ಯಾರ್ಥಿ ಬಂಧುಗಳು ಅವ್ರದ್ದು. ನಮ್ಮ ಕಾಲೇಜ್ ಅಂತಲ್ಲ, ಗಂಗಾವತಿ ತುಂಬ ಎಲ್ಲಾರ ಹೋಗ್ರಿ, ಯಾವ ಮೂಲೆಗಾರ ಹೋಗ್ರಿ, ಅವ್ರು ಹುಡುಕ್ಕೊಂಡು ಬರ್ತಾರೆ. ಅದು ಒಂಥರ ಹೆಂಗಪ್ಪ ಅಂತಂದ್ರೆ ಕರುಗಳು ಹೆಂಗ್ ಹುಡುಕ್ಕೊಂಡು ಹೋಗ್ತಾವಲ್ಲ ಹಂಗೆ ಹೋಗ್ತಾರೆ ಅವ್ರು ಹುಡುಕೊಂಡು.